ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 11ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ದೈವಾರಾಧನಾ ವಿಧಿಯ ವಾಚನಗಳು ದೇವರ ಆಯ್ಕೆ, ನಾಯಕತ್ವ ಮತ್ತು ಕ್ರಿಸ್ತ ತಾವು ಮಾಡಿದ ಕಾರ್ಯವನ್ನು, ಅಂದರೆ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು, ಈ ಕಾರ್ಯವನ್ನು ಈಗ ಶಿಷ್ಯರು ಮುಂದುವರಿಸಿಕೊಂಡು ಹೋಗಬೇಕೆಂಬ ಆದೇಶವನ್ನು ನೀಡುತ್ತಿದ್ದಾರೆ. ಪ್ರಿಯರೇ, ಹಳೆಯ ಒಡಂಬಡಿಕೆಯ ಪುಟಗಳನ್ನು ನಾವು ತಿರುವಿ ಹಾಕಿದರೆ ದೇವರ ಆಯ್ಕೆಯ ಮಹತ್ವದ ಬಗ್ಗೆ ನಮಗೆ ಅರಿವು ಮೂಡುತ್ತೆ. ದೇವರು ಅಬಲರಾಗಿದ್ದ ಇಸ್ರಾಯೇಲರನ್ನು ಆರಿಸಿಕೊಂಡರು. ಇಸ್ರಾಯೇಲ್ ಜನಾಂಗ ಬಲಿಷ್ಠ ಜನಾಂಗವಾಯಿತು. ತೊದಲು ನುಡಿಯುವವನು ಕೊಲೆಗಾರನೂ ಆಗಿದ್ದ ಮೋಶೆಯನ್ನು ದೇವರು ಆರಿಸಿಕೊಂಡರು. ಮೋಶೆ ಇಸ್ರಾಯೇಲರ ವಿಮೋಚಕನಾದ. ಸಾಮಾನ್ಯ ಕುರಿಗಾಯಿಯಾಗಿದ್ದ ಬಾಲಕ ದಾವೀದ ಇಸ್ರಾಯೇಲರ ಅರಸನಾದ. ದೇವರೇ ನನ್ನ ಮೇಷಪಾಲಕರಾಗಿರಲು ನನಗೆ ಯಾವ ಕುಂದುಕೊರತೆ ಇಲ್ಲ ಎಂದು ಹಾಡಿದ. ಸಾಮಾನ್ಯ ವ್ಯಕ್ತಿಗಳನ್ನು ದೇವರು ಪ್ರವಾದಿಗಳನ್ನಾಗಿ ಮಾಡಿದರು. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸುತ್ತೇವೆ, ಯೇಸುವು ಕೂಡ ಸಾಮಾನ್ಯ ವ್ಯಕ್ತಿಗಳನ್ನು, ಬೆಸ್ತರನ್ನು ಆರಿಸಿಕೊಂಡು ಅವರನ್ನು ಸದೃಢನಾಗಿ, ಸಬಲರನ್ನಾಗಿ ಮಾಡಿದರು. ಪ್ರಿಯರೇ, ದೀಕ್ಷಾ ಸ್ನಾನದಲ್ಲಿ ಪ್ರಭು ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾರೆ. ಅಂದು ಪ್ರೇಷಿತರಿಗೆ ನೀಡಿದ ಆದೇಶ, ಅದೇ ಆದೇಶವನ್ನು ಕ್ರಿಸ್ತ ಇಂದು ನಮಗೆಲ್ಲರಿಗೂ ನೀಡುತ್ತಿದ್ದಾರೆ. ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕ್ರಿಸ್ತ ನೀಡಿದ ಆದೇಶವನ್ನು ಪಾಲಿಸಲು ಬೇಕಾದ ವರಗಳಿಗಾಗಿ ನಾವು ಭಕ್ತಿಯಿಂದ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಇಂದಿನ ಮೊದಲನೇ ವಾಚನವನ್ನು ವಿಮೋಚನಾ ಕಾಂಡ ಅಧ್ಯಾಯ 19ರಿಂದ ನಾವು ನೋಡುತ್ತೇವೆ. ಮೊದಲನೇ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ತಾವು ಮಾಡಿದ ಮಹತ್ ಕಾರ್ಯಗಳ ಬಗ್ಗೆ ಇಸ್ರಾಯೇಲರಿಗೆ ಮೋಶೆಯ ಮೂಲಕ ನೆನಪಿಸುತ್ತಾರೆ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ನನಗೆ ಸ್ವಕೀಯ ಜನರಾಗುವಿರಿ. ನೀವು ರಾಜಯಾಜಕ ವಂಶ ಹಾಗೂ ಪರಿಶುದ್ಧ ಜನಾಂಗವಾಗುವಿರಿ ಎಂದು ತಿಳಿಸುತ್ತಾ, ನಾವು ಕೂಡ ದೇವರ ಮಕ್ಕಳಾಗಿ ದೇವರ ಆಜ್ಞೆಗಳನ್ನು ಪಾಲಿಸುತ್ತಾ ದೇವರ ಪ್ರೀತಿಗೆ ಪಾತ್ರರಾಗಲು ಕರೆ ನೀಡುತ್ತಿದ್ದಾರೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 5ರಿಂದ ಆಲಿಸುತ್ತೇವೆ. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ದೇವರ ರಕ್ಷಣೆಯ ಬಗ್ಗೆ ವಿವರಿಸುತ್ತಾ, ಈ ರಕ್ಷಣಾ ಕಾರ್ಯದಲ್ಲಿ ಕ್ರಿಸ್ತರು ಮಾಡಿದ ತ್ಯಾಗದ ಬಗ್ಗೆ, ಕ್ರಿಸ್ತರ ಪ್ರೀತಿಯ ಆಳದ ಮತ್ತು ಅಗಲದ ಬಗ್ಗೆ ತಿಳಿಸುತ್ತಾರೆ. ಕ್ರಿಸ್ತರು ತಮ್ಮ ಮರಣದ ಮೂಲಕ ನಮ್ಮನ್ನು ಸಂಧಾನಗೊಳಿಸಿ ಮಿತ್ರರನ್ನಾಗಿಸಿಕೊಂಡಿದ್ದಾರೆ ಎಂದು ಪೌಲನು ತಿಳಿಸುತ್ತಾನೆ. ಇಂದಿನ ಶುಭ ಸಂದೇಶವನ್ನು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 9 ವಾಕ್ಯಗಳು 35ರಿಂದ 38 ಹಾಗೂ ಅಧ್ಯಾಯ 10 ವಾಕ್ಯಗಳು 1ರಿಂದ 8 ತನಕ ನಾವು ನೋಡುತ್ತೇವೆ. ಪ್ರಿಯರೇ, ಇಂದಿನ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕುರುಬನಿಲ್ಲದ ಕುರಿಗಳಂತಿದ್ದ ತನ್ನ ಜನರನ್ನು ನೋಡಿ ಮರುಗುವುದಲ್ಲದೆ, ಬೆಳೆಯೇನೋ ಹೇರಳವಾಗಿದೆ, ಆದರೆ ಕೊಯ್ಲುಗಾರರು ವಿರಳ ಎಂಬ ಮಾತನ್ನು ನುಡಿಯುತ್ತಾರೆ. ಪ್ರಿಯರೇ, ಕ್ರಿಸ್ತನ ಈ ಮಾತುಗಳನ್ನು ನಾವು ಸರಿಯಾಗಿ ಗ್ರಹಿಸಬೇಕಾದರೆ ಹಳೆ ಒಡಂಬಡಿಕೆಯ ಕೆಲವು ವಾಕ್ಯಗಳನ್ನು ನೋಡಬೇಕು. ಮುಖ್ಯವಾಗಿ ಎಜೆಕಿಯೇಲ್ ಪ್ರವಾದಿಯ ಗ್ರಂಥ ಅಧ್ಯಾಯ 34 ವಾಕ್ಯಗಳು 1ರಿಂದ 10, ಮೀಕ ಅಧ್ಯಾಯ 5 ವಾಕ್ಯಗಳು 2ರಿಂದ 4, ಯೆರೆಮೀಯ ಪ್ರವಾದಿ ಅಧ್ಯಾಯ 23 ವಾಕ್ಯ 1ರಿಂದ 6. ಹೇಗೆ ಇಸ್ರಾಯೇಲರ ಮೇಷಪಾಲಕರು ತಮ್ಮ
ಜನರನ್ನು ದುರುಪಯೋಗಪಡಿಸಿಕೊಂಡರು, ಜನರ ಸೇವೆಯನ್ನು ಮರೆತರು ಮತ್ತು ತಮ್ಮ ದುರ್ನಡತೆಯಿಂದ, ದಬ್ಬಾಳಿಕೆಯಿಂದ ಜನರನ್ನು ದೂರ ಕರೆದುಕೊಂಡು ಹೋಗುತ್ತಾರೆ. ದೇವರ ಸನಿಹ ಕರೆತರುವ ಬದಲು, ನ್ಯಾಯ ನೀತಿಯಿಂದ ಆಡಳಿತ ನಡೆಸುವ ಬದಲು ತಮ್ಮ ಸ್ವಾರ್ಥಕ್ಕೆ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಾವು ಈ ವಾಕ್ಯಗಳಲ್ಲಿ ಗಮನಿಸುತ್ತೇವೆ. ಹಾಗಾಗಿ ಕ್ರಿಸ್ತ ಇಂದು ಕುರುಬರಿಲ್ಲದ ಕುರಿಗಳಂತಿದ್ದ ಜನರನ್ನು ನೋಡಿ ಮನಮರುಗುತ್ತಾರೆ ಮತ್ತು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪ್ರಿಯರೇ, ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡ ಕ್ರಿಸ್ತ ಅವರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಆದೇಶವನ್ನು ನೀಡುತ್ತಾರೆ. ಹೋಗಿ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂಬ ಸಂದೇಶವನ್ನು ನೀಡುವುದರ ಮೂಲಕ ಅವರಿಗೆ ಅಧಿಕಾರವನ್ನು ನೀಡುತ್ತಿದ್ದಾರೆ. ದೇವರ ವಾಕ್ಯವನ್ನು ಸಾರಲು, ಬಂಧಿತರನ್ನು ಬಿಡುಗಡೆಗೊಳಿಸಲು ಮತ್ತು ಕಾಯಿಲೆಯಿಂದ ಇರುವವರಿಗೆ ಸೌಖ್ಯವನ್ನು ನೀಡಲು ಅವರಿಗೆ ಆದೇಶವನ್ನು ನೀಡುತ್ತಾ ಇದ್ದಾರೆ. ಪ್ರಿಯರೇ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ನುಡಿಯಲು ಕ್ರಿಸ್ತ ತಿಳಿಸಿದರು. ಸ್ವರ್ಗ ಸಾಮ್ರಾಜ್ಯ ಅಥವಾ ಕಿಂಗ್ಡಮ್ ಆಫ್ ಗಾಡ್ ಎಂದರೆ ಏನು? ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಸ್ವರ್ಗ ಸಾಮ್ರಾಜ್ಯ ಇದೆ ಎಂದು ಅರ್ಥ ಎಂದು ಅನೇಕ ಬೈಬಲ್ ವಿದ್ವಾಂಸಕರು ತಿಳಿಸುತ್ತಾರೆ. ವೇರ್ ದರ್ ಇಸ್ ಟ್ರೂತ್ ಆ್ಯಂಡ್ ಗುಡ್ನೆಸ್ ದರ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಗಾಗಿ ಇಂದು ಸತ್ಯವನ್ನು, ನ್ಯಾಯವನ್ನು ಪ್ರತಿಪಾದಿಸುವವರು ನಾವಾಗಬೇಕಾಗಿದೆ. ಹಾಗೂ ಕ್ರಿಸ್ತ ತಮ್ಮ ಶಿಷ್ಯರಿಗೆ ಒಂದು ಮಾತನ್ನು ನುಡಿಯುತ್ತಾರೆ. ಸಮಾರ್ಯದವರ ಕಡೆ ಹೋಗಬೇಡಿ. ಅಂದರೆ ಇಲ್ಲಿ ಕ್ರಿಸ್ತ ತಾರತಮ್ಯ ಮಾಡ್ತಾ ಇಲ್ಲ. ಅದರ ಉದ್ದೇಶ ಏನು ಅಂದರೆ, ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಮೊದಲು ಕಳುಹಿಸಿದಾಗ ಮೊದಲು ಯಹೂದ್ಯ ಜನಾಂಗಕ್ಕೆ ಹೋಗಿ ಅನ್ಯ ಧರ್ಮದವರಿಗೆ ಬೋಧನೆ ಮಾಡುವಷ್ಟು ಕೌಶಲ್ಯ ಅಥವಾ ತರಬೇತಿ ಶಿಷ್ಯರಿಗೆ ಆಗ ಇನ್ನೂ ಇರಲಿಲ್ಲ. ಹಾಗಾಗಿ ಕ್ರಿಸ್ತ ಹೇಳಿದ್ದು, ಎಲ್ಲಿ ಯಹೂದ್ಯ ಸಂತತಿ ಹೆಚ್ಚಾಗಿದೆಯೋ ಅಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡಿ ದೇವರ ಸಾಮ್ರಾಜ್ಯದ ಬಗ್ಗೆ ಬೋಧನೆ ಮಾಡಿ ಎಂದು ತಿಳಿಸುತ್ತಾರೆ. ಪ್ರಿಯರೇ, ಬೋಧನಾ ಕಾರ್ಯಕ್ಕೆಂದು ಯೇಸು ಪ್ರೇಷಿತರನ್ನು ಕಳುಹಿಸಿದರು. ಅದು ಬೋಧನೆಗಷ್ಟೇ ಆಗಿರದೆ ಜನರ ಸೇವೆಗೆ ಎಂಬುದು ನಮಗೆ ಇಲ್ಲಿ ಕಂಡುಬರುತ್ತದೆ. ಯೇಸುವಿನ ನಾಮದಲ್ಲಿ ಬರುವ ಪ್ರತಿಯೊಬ್ಬನೂ ಯೇಸುವಿನಂತೆ ಆಗಬೇಕು ಎಂಬುದು ಅವರ ಮೊದಲ ಆದೇಶ. ಇಂದು ಕ್ರಿಸ್ತ ನಮ್ಮ ಮಧ್ಯೆ ಜೀವಿಸುತ್ತಾ ಇದ್ದರೆ ಅವರು ಯಾವ ರೀತಿ ಜೀವನವನ್ನು ಮಾಡುತ್ತಿದ್ದರೋ ಆ ರೀತಿಯ ಜೀವನ ನಮ್ಮದಾಗಬೇಕು ಎಂದು ಕ್ರಿಸ್ತ ಬಯಸುತ್ತಾರೆ. ಹಾಗೆಯೇ ಈ ಭ್ರಷ್ಟ ಮೌಲ್ಯರಹಿತ ಸಮಾಜದಲ್ಲಿ ಯೇಸುವಿನ ಹೆಸರಿನಲ್ಲಿ ಮಾಡಬೇಕಾದ ಕೆಲಸ, ಬಿತ್ತಬೇಕಾದ ಮೌಲ್ಯಗಳು ಬಹಳಷ್ಟು ಇರುವುದರಿಂದ ಈ ಕೆಲಸಕ್ಕೆ ಕೊಯ್ಲುಗಾರರನ್ನು ಕಳುಹಿಸುವಂತೆ ಪ್ರಾರ್ಥಿಸಿರಿ ಎಂದು ಕ್ರಿಸ್ತ ನಮಗೆ ಕರೆ ನೀಡುತ್ತಿದ್ದಾರೆ. ಪ್ರಿಯರೇ, ಯೇಸುವಿನ ಆದೇಶ ಆ ಸಂದರ್ಭಕ್ಕೆ ಪ್ರೇಷಿತರಿಗಷ್ಟೇ ಅನ್ವಯಿಸಿದರೂ ಅದೊಂದು ಸಾರ್ವತ್ರಿಕ ಸಂದೇಶವಾಗಿತ್ತು. ಆ ಸಂದೇಶ ನಮಗೂ ಕೂಡ ಅನ್ವಯವಾಗುತ್ತೆ. ಕಾರಣ ನಾವೆಲ್ಲರೂ ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ. ದೀಕ್ಷಾ ಸ್ನಾನದಲ್ಲಿ ನಮಗೆಲ್ಲರಿಗೂ ಆ ಆದೇಶ ಅನ್ವಯವಾಗುತ್ತೆ. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಕ್ರಿಸ್ತ ಇಂದು ನಮಗೆ ನೆನಪಿಸುತ್ತಾರೆ. ಇಂದು ಕ್ರಿಸ್ತ ತಮ್ಮ ಶಿಷ್ಯರಿಗೆ ನೀಡಿದ ಆದೇಶದಲ್ಲಿ 3 ಪ್ರಮುಖ ಅಂಶಗಳನ್ನು ಗಮನಿಸೋಣ. ಕ್ರಿಸ್ತ ನುಡಿಯುತ್ತಾ ಇರುವುದು, ಜನರಿಗೆ ನಿಮ್ಮ ಅಗತ್ಯವಿದೆ. ಜನರ ಹಸಿವು, ಬಡತನ, ಕಾಯಿಲೆ, ಅಶಾಂತಿಯ ವಾತಾವರಣದಲ್ಲಿ ಕಂಗಾಲಾಗಿದ್ದಾರೆ. ಅವರ ಕೊರತೆಗಳನ್ನು ನೀಗಿಸುವುದೇ ಮನುಷ್ಯನ ಉದ್ಧಾರದ ಪ್ರಾರಂಭ. ಹಾಗೆ ಶಿಷ್ಯರು ಮಾಡಬೇಕಾದ ಮೊದಲ ಕೆಲಸ ವೈಯಕ್ತಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳಿಗೆ ಸ್ಪಂದಿಸುವುದಾಗಿದೆ. ಪ್ರಿಯರೇ, ನಾವೆಲ್ಲರೂ ಅವಲೋಕನ ಮಾಡಿಕೊಳ್ಳಬೇಕು. ಇಂದು ಅನೇಕ ಪಂಗಡಗಳು ಇವೆ. ರೋಮನ್ ಕಥೋಲಿಕ ಪಂಗಡದಲ್ಲಿ ಇದ್ದ ಅನೇಕ ನಮ್ಮ ಸಹೋದರ ಸಹೋದರಿಯರು ಇಂದು ಬೇರೆ ಪಂಗಡಕ್ಕೆ ಹೋಗಿದ್ದಾರೆ. ಏನು ಕಾರಣ ಇರಬಹುದು? ನಮ್ಮಿಂದಾದ ತಪ್ಪುಗಳು ಏನು ಎಂಬುದನ್ನು ನಾವು ಅವಲೋಕನ ಮಾಡಬೇಕಾಗಿದೆ.
ಜನರ ಅಗತ್ಯಗಳಿಗೆ ನಾವು ಸ್ಪಂದಿಸಬೇಕಾಗಿದೆ. ಮತ್ತು ಕ್ರಿಸ್ತ ನುಡಿಯುತ್ತಿದ್ದಾರೆ, ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ನೀಡಿರಿ. ದೇವರಿಂದ ಅನೇಕವರ ಪ್ರಸಾದಗಳನ್ನು, ಕೊಡುಗೆಗಳನ್ನು ನಾವು ಪಡೆದಿದ್ದೇವೆ. ಹಾಗಾಗಿ ಆ ಆಶೀರ್ವಾದವನ್ನು, ಕೊಡುಗೆಯನ್ನು ಜನರಿಗೆ ಉಚಿತವಾಗಿ ನೀಡಿ. ಲೌಕಿಕ ವಸ್ತುಗಳ ಕಡೆಗೆ ಗಮನ ಹರಿಸಬೇಡಿ. ನಿಮ್ಮ ಜೀವನದ ಗುರಿ ನಶ್ವರವಾದ ಸಂಪತ್ತು, ಐಶ್ವರ್ಯ, ಹಣವಾಗಬಾರದು. ಬದಲಾಗಿ ಜನರ ಉದ್ಧಾರ, ಜನರ ಸೇವೆಯಾಗಿರಬೇಕು ಎಂದು ಕ್ರಿಸ್ತ ಬಯಸುತ್ತಾರೆ. ಹಾಗೂ ಕೊಯ್ಲುಗಾರರನ್ನು ಕಳುಹಿಸುವಂತೆ ಪ್ರಾರ್ಥಿಸಿರಿ ಎಂದು ಕ್ರಿಸ್ತ ಆದೇಶವನ್ನು ನೀಡ್ತಾರೆ. ಪ್ರಿಯರೇ, ಹಾಗಾಗಿ ಇಂದು ನಾವು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಕ್ರಿಸ್ತ ಸ್ಥಾಪಿಸಿದ ದೇವರ ಸಾಮ್ರಾಜ್ಯವನ್ನು ಕಟ್ಟುವ ಆ ಕಾರ್ಯ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಕೈಯಲ್ಲಿದೆ. ಕ್ರಿಸ್ತ ನೀಡಿದ ಆದೇಶವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಬೇಕಾದ ವರಗಳಿಗಾಗಿ ಇಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.